ನಮಸ್ಕಾರ ರೈತ ಬಂಧುವರೇ, ನಾನು ಇವತ್ತು ಪ್ರಗತಿಪರ ರೈತರಾಗಿರ್ತಕ್ಕಂಥ ಸುರೇಶ್ ಗೌಡ್ರವರು ಬೆಳ್ಳೊಟ್ಟಿಗೆಯ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಸುರೇಶ್ ಗೌಡ್ರ ಹೊಲದಲ್ಲಿ ನಾನಿದ್ದೀನಿ. ಅವರು ಇವತ್ತು ಹೈಟೆಕ್ನಲ್ಲಿ ಅಂದರೆ ಸುಧಾರಿತ ತಂತ್ರಜ್ಞಾನದಲ್ಲಿ ಟೊಮೆಟೊ ಮತ್ತು ಪಪ್ಪಾಯನ್ನು ಬೆಳೆದಿದ್ದಾರೆ. ಈಗ ಟೊಮೆಟೊದ ಬಗ್ಗೆ ತಮ್ಮ ಒಂದು ಅನಿಸಿಕೆ, ತಮ್ಮ ಅನುಭವವನ್ನು ಹಂಚ್ಕೊಳ್ಬೇಕು ಅಂತೇಳಿ ನಾನು ರೈತರ ಪರವಾಗಿ ತಮ್ಮನ್ನು ಸ್ವಾಗತ ಮಾಡ್ತೀನಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ತಾವು ಈ ಟೊಮೆಟೊ ಬೇಸಾಯವನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಮತ್ತು ಯಾವ್ಯಾವ ತಳಿಗಳನ್ನು ಬೆಳೆಸಿದ್ರಿ, ಯಾವ ರೀತಿಯಾಗಿ ಮಾಡ್ತೀರಿ ಅಂತೇಳಿ ಸ್ವಲ್ಪ ರೈತರಿಗೆ ತಿಳಿಸ್ಕೊಡ್ರಿ. ಟೊಮೊಟೊ ಬೆಳಲಿಕ್ಕೆ ನಾನು ಒಂದು 5 ವರ್ಷ ಆಯಿತು. ಅದರಲ್ಲಿ ಈಗ ಉನ್ನತವಾಗಿ ಅಂದರೆ ಈ ಸ್ಟೈಲಲ್ಲಿ ಈಗ ಕಟ್ಕೊಂಡು ಈ ರೀತಿ ನೀಟಾಗಿ ಮಾಡೋದು 3 ವರ್ಷದಿಂದ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ರೈತರಿಗೆ ಯಾವುದೇ ಕಾಯಿ ವೇಸ್ಟ್ ಆಗೋದಿಲ್ಲ. ಆಮೇಲೆ ಕಾಯಿ ಕೀಳಲಿಕ್ಕೂ ಭಾಳ ಈಸಿಯಾಗಿ ಆಗುತ್ತೆ. ಈಗ ಇರಲಿಕ್ಕೆ ಆಯಿತು, ಇನ್ನೊಂದಾಯ್ತು ಭಾಳ ಈಸಿ ಇರುತ್ತೆ. ನೋಡ್ರಿ, ಇದು ಯಾವ ತಳಿ ಅಂತ ಹೇಳ್ತೀರಾ? ಇದು BASF ಚಾಮ್ 33 ಅಂತೇಳಿ. BASF ಚಾಮ್ 33. ಸೊ ಹೈಬ್ರಿಡ್ ತಳಿ. ಓಕೆ. ನೋಡ್ರಿ, 75 ಇದು ಯಾವ ಅಂದ್ರೆ ನರ್ಸರಿ ಮಾಡಿದ್ರಾ ಅಥವಾ ಸಸಿಗಳನ್ನ ಮಾಡ್ಕೊಂಡು ಮಾಡಿದ್ರಾ? ನಾವೇ ಮಾಡ್ಕೋತೀವಿ. ನೀವೇ ಸಸಿಗಳನ್ನ ನಾವೇ ಬೆಳೆಸ್ಕೋತೀವಿ. ಹಾ. ಎಷ್ಟು ಎಕರೆದಲ್ಲಿ ಟೊಮೆಟೊವನ್ನ ಬೆಳೆದಿದ್ದೀರಾ? 1.5 ಎಕರೆ ಟೊಮೊಟೊ. 1.5 ಎಕರೆ ಟೊಮೆಟೊದಲ್ಲಿ ಯಾವ ತಿಂಗಳಲ್ಲಿ ಇದನ್ನ ನಾಟಿ ಮಾಡಿದ್ದೀರಾ? ಇದು ನವೆಂಬರ್ ಅಲ್ಲಿ ಮಾಡಿರೋದು. ನವೆಂಬರ್ ಅಲ್ಲಿ ನಾಟಿ ಮಾಡಿದ್ದೀರಾ? ಸೊ ಈಗ ಎಷ್ಟು ಸರಿ ಅಂದ್ರೆ ಇದನ್ನ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಕೊಟ್ಟಿದ್ದೀರಿ? ಸಾಲಿನಿಂದ ಸಾಲಿಗೆ 7 ಫೀಟ್ ಇದೆ. 7 ಫೀಟ್ ಇದೆ. ಮತ್ತು 2 ಜೋಡಿ ಸಾಲುಗಳನ್ನ ನೀವು ಟೊಮೆಟೊ ಮಾಡಿದಿರಿ. ಮತ್ತೆ ಇದಕ್ಕೆ ಬಿದಿರು ಕಟ್ಟಿಗೆಗಳನ್ನು ಕೂಡ ಸ್ಟೇಕಿಂಗ್ ಅಂತ ಕರಿತೀವಿ ನಾವು. ಈ ಸ್ಟೇಕಿಂಗ್ ಅನ್ನು ಕಟ್ಟಿದ್ದೀರಾ. ಸೊ ಇದು ಅಂದಾಜು ನಿಮಗೆ 1 ಎಕರೆಗೆ ಅಂದಾಜು ಎಷ್ಟು ಸಸಿಗಳು ಹೋಗ್ತವೆ? ಸಸಿ ಒಂದು 9,000 ಸಸಿಗಳನ್ನು ಹಾಕಿದ್ದೀನಿ 1 ಎಕರೆಗೆ. 9,000 ಸಸಿಗಳು. ಈ ಸ್ಟೇಕಿಂಗ್ ಬಂಬುಗಳು ಅಂತ ಏನ್ ಹೇಳ್ತೀವಿ, ಈ ಬಂಬುಗಳು ನನಗೆ ಸುಮಾರು ಒಂದು 1200ರಿಂದ 1300 ಬಂಬು ಬೇಕಾಗುತ್ತೆ ಸ್ಟೇಕಿಂಗ್ ಮಾಡ್ಲಿಕ್ಕೆ. ಎಲ್ಲಿಂದ ತಂದ್ರಿ ಕೊಟ್ರಿ ತಾವೆಲ್ಲ ಇದನ್ನ? ಇದು ಸ್ವಲ್ಪ ನಾನು ದೂರದಿಂದ ತರಿಸ್ಕೊಂಡಿದ್ದೀನಿ. ಅಕ್ಲೂಸ್ ಅಂತ ಬರುತ್ತೆ ಮಹಾರಾಷ್ಟ್ರ. ಸ್ವಲ್ಪ ಅಲ್ಲಿ ಸ್ವಲ್ಪ ನಮ್ಗೆ ಒಂದು ಬ್ಯಾಂಬೂಕ್ಕೆ ಅಂದಾಜು ಎಷ್ಟು ದುಡ್ಡು? 30 ರೂಪಾಯಿ ಒಂದು ಬ್ಯಾಂಬು. ಈ 1.5 ಎಕರೆಗೆ ಒಟ್ಟು ಎಷ್ಟು ಬ್ಯಾಂಬುಗಳನ್ನ ನೀವು ಬಳಸಿದ್ದೀರಾ? 1300 ಬ್ಯಾಂಬುಗಳನ್ನ ಬೆಳೆಸಿದ್ದೀರಾ. ಸೊ ಈಗ ನವೆಂಬರ್ ಅಂತಂದ್ರೆ ಈಗ ಸುಮಾರು ಒಂದು ಡಿಸೆಂಬರ್, ಜನವರಿ, ಫೆಬ್ರವರಿ 4 ತಿಂಗಳ ಬೆಳೆ ಇದೆ. ಈಗಾಗಲೇ ನೀವು ಟೊಮೆಟೊ ಅನ್ನ ಕಿತ್ತಿದ್ದೀರಾ? ಹೌದು, ಆಲ್ರೆಡಿ ಒಂದು ಅರ್ಧ ಎಕರೆಯಲ್ಲಿ 700 ಟ್ರೇ ನಾನು ಟೊಮೊಟೊನ ಕಿತ್ತಿದ್ದೀನಿ. ಇದಕ್ಕೆ ಈಗ ಸಾವಯವದಲ್ಲಿ ಬೆಳಿತಾ ಇದ್ದಾರಾ ಮತ್ತೆ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಕೂಡ? ಸಾವಯವನೇ, ಮ್ಯಾಕ್ಸಿಮಮ್ ಸಾವಯವದಲ್ಲಿ ಮಾಡ್ತಾ ಇದ್ದೀರಿ. ಅತಿ ಕಡಿಮೆ ಅಂದ್ರೆ ನಾವು ಇದನ್ನ ಮಾಡಕ್ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಮಾತ್ರ ಅಂತ ಸ್ಪ್ರೇ ತಗೊಂಡಿದ್ದೀವಿ. 90% ಸಾವಯವದಲ್ಲೇ ಬೆಳೆದಿದ್ದೀವಿ. ಇದಕ್ಕೆ ಯಾವ್ಯಾವ ತರದ ಅಂದ್ರೆ ಸಾವಯವದಲ್ಲಿ ಈಗ ತಿಪ್ಪೆ ಗೊಬ್ಬರ ಹಾಕಿದ್ರಿ, ಎರೆಹುಳ ಗೊಬ್ಬರ ಹಿಂಗೇನಾದ್ರು ಮಾಡ್ಕೊಂಡಿದ್ದೀರಾ ಅಥವಾ ಜೀವಾಮೃತ? ಒಂದು 4 ಟ್ರಾಲಿ 1 ಎಕರೆಗೆ ತಿಪ್ಪೆ ಗೊಬ್ಬರನ ಹಾಕಿದೀವಿ. ಜೊತೆಗೆ ರೈಸೋಬಿಯಂ ನ ಬಿಟ್ಟಿದೀವಿ. ಒಂದು ಸುಮಾರು ಒಂದು 15 ಲೀಟರ್ ರೈಸೋಬಿಯಂ ಹಾಕಿದೀವಿ. PSB ಹಾಕಿದೀವಿ. PSB ಹಾಕಿದೀವಿ. ಅದು ಹಾಕಿ ನಾವು ಬೆಡ್ ರೈಸ್ ಮಾಡ್ಕೊಂಡು ಅದಾದ ನಂತರ ಟ್ರೈಕೋಡರ್ಮಾ ಸುಡೋಮನಸ್ ಡ್ರೆಂಚಿಂಗ್ ಮಾಡಿದೀವಿ. ಹಚ್ಚಿದ ತಕ್ಷಣ ಹಚ್ಚಿದ 1 ವಾರದಲ್ಲೇ ನಾವು ಟ್ರೈಕೋಡರ್ಮಾ ಸುಡೋಮನಸ್ ಅನ್ನ ಎಲ್ಲಿಂದ ತೆಗೆದುಕೊಳ್ತೀರಾ? ನಾವು ಯೂನಿವರ್ಸಿಟಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಿಂದಾನೇ ಸಾವಯವ ಸಂಸ್ಥೆಯಲ್ಲಿ ತಗೊಳ್ತಾ ಇದ್ದೀರಿ. ಸೊ ಇದ್ರ ಜೊತೆಗೇನೆ ಈಗ ಮಲ್ಚಿಂಗ್ ಕೂಡ ಮಾಡಿದಿರಿ ನೀವು, ಪ್ಲಾಸ್ಟಿಕ್ ಮಲ್ಚಿಂಗ್ ಅನ್ನು ಹಾಕಿದಿರಾ. ಸೊ ಅದರ ಮೂಲ ಉದ್ದೇಶ ಏನು? ಪ್ಲಾಸ್ಟಿಕ್ ಮಲ್ಚಿಂಗ್ ಇಂದ ನಮಗೆ ಬೇಕಾಗಿರೋದು ಅಂದ್ರೆ ಈಗ ನಮಗೆ ಕೇವಲ ರೈತರು ಏನ್ ಅನ್ಕೊಂತಾರೆ, ಮಲ್ಚಿಂಗ್ ಅಂದ್ರೆ ಕಳೆ ಹತೋಟಿ ಮಾಡ್ಲಿಕ್ಕೆ ಅಂತ ಮಾತ್ರ ಅನ್ಕೊಂತಾರೆ. ಹೌದು. ಈ ನನ್ಗೆ ಒಂದು 5 ವರ್ಷದಿಂದ ನನ್ನ ಅನುಭವಕ್ಕೆ ಬಂದಿರೋದು ಏನಂದ್ರೆ, ಮಲ್ಚಿಂಗ್ ಇಂದ ಒಂದು ಕಳೆ ನಿರ್ವಹಣೆ ಆಗುತ್ತೆ, ಎರಡನೇದ್ದು ಮಾಯಿಶ್ಚರ್ ಕಾಪಾಡ್ಕೊಳ್ಳಕ್ಕೆ, ತೇವಾಂಶವನ್ನ ಆರಾಮಾಗಿ ಕಾಪಾಡಬಹುದು. ಮೂರನೇದ್ದು ನಾವು ಏನಾದ್ರೂ ಗೊಬ್ಬರ ಹಾಕಿಟ್ಟಿರ್ತೀವಲ್ಲ, ಅದು ಸನ್ಗೆ ಡೈರೆಕ್ಟ್ ಆಗಿ ಬರ್ನ್ ಆಗದೆ ಅದರ ಒಂದು ಗುಣಮಟ್ಟತೆ ಹಂಗೆ ಇರುತ್ತೆ. ಅಂದಾಜು ಇದು ಎಲ್ಲಾ ಸೇರಿಸಿ ಎಕರೆಗೆ ಎಷ್ಟು ಖರ್ಚು ಬರ್ಬೋದು ಕೊಟ್ರೆ? ನಮ್ಗೆ ಒಂದು ಸುಮಾರು 1,80,000 ಖರ್ಚು ಬರುತ್ತೆ. ನಿಮ್ಗೆ ಆದಾಯ ಅಂದ್ರೆ ಖರ್ಚನ್ನ ತೆಗೆದುಕೊಂಡು ಸರಿ ಸುಮಾರು 2,000 ಟ್ರೇ ಅಂದು ಮಿನಿಮಮ್ ತೆಗಿತೀನಿ. 2,000 ಟ್ರೇ ಅಂದ್ರೆ ನಮಗೆ ಮಿನಿಮಮ್ 100 ರೂಪೀಸ್ ಹೋದ್ರು ಸಹಿತ 2 ಲಕ್ಷ ರೂಪಾಯಿ ರೊಕ್ಕ ಬರುತ್ತೆ. ಅಂದ್ರೆ 1.5 ಲಕ್ಷ ರೂಪಾಯಿ ಖರ್ಚಾಯ್ತು ಅಂದ್ರೆ 50,000 ಖರ್ಚು ಮಾಡ್ತೀವಿ. 1,80,000 ಎಂತ ಕಡಿಮೆ ಪ್ರೈಸ್ ಅಲ್ಲಿ ಸಹಿತ 1,80,000 ಖರ್ಚು ಮಾಡಿದ್ದು ದುಡ್ಡು ವಾಪಸ್ ಬರುತ್ತೆ. ಆದ್ಮೇಲೆ ಏನಿರುತ್ತೆ, 200 ರೂಪಾಯಿ ಹೋದ್ರೆ ನಮ್ಗೊಂದು 2 ಲಕ್ಷ ಉಳಿಯುತ್ತೆ. 300 ರೂಪಾಯಿ ಆದ್ರೆ ಇನ್ನೂ 1 ಲಕ್ಷ ಹೆಚ್ಚಿಗೆ ಉಳಿಯುತ್ತೆ. 3 ಲಕ್ಷವರೆಗೂ ಅಂದಾಜು ನಿಮ್ಗೆ 1 ಎಕರೆಗೆ 2ರಿಂದ 2 ಲಕ್ಷ. ಸರಿ ಸುಮಾರು ಒಂದೊಂದ್ ಸಾರಿ 8 ಲಕ್ಷನೂ ತಗೊಂಡಿದ್ದೀನಿ ಆದಾಯ. ಸರಿ ಸುಮಾರು 2 ಲಕ್ಷ ಅಂತ ನಾನು ತೆಗೆದಿದ್ದೀನಿ. 2 ಲಕ್ಷ 1 ಎಕರೆ ತೆಗೆದು 2 ಲಕ್ಷ ತೆಗೆದಿದ್ದೀನಿ. ಓಕೆ. ಸೊ ರೈತರು ಇದನ್ನ ನೀವು ನೀರಾವರಿ ಬೋರ್ವೆಲ್ ಇದೆಯಾ ಅಥವಾ ಹೇಗೆ? ಬೋರ್ವೆಲ್ ಇದೆ. ಬೋರ್ವೆಲ್ ಇಂದಾನೆ ಹನಿ ನೀರಾವರಿಯನ್ನು ಕೂಡ ಹನಿ ನೀರಾವರಿ ಮಾಡ್ಕೊಂಡಿದ್ದೀರಾ. ಸೊ ಇದನ್ನ ತಾವು ರೈತರಿಗೆ ಯಾವ ರೀತಿಯಾಗಿ ಮಾಡ್ಕೊಳ್ಳಿಕ್ಕೆ? ಈ ರೀತಿ ಎಷ್ಟೇ ಮಾಡ್ರಿ ನೀವು ಹೊಲನ ಜಾಸ್ತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನೀವು ಇರೋ ಭೂಮಿನ ಕಡಿಮೆ ಮಾಡಿಕೊಂಡು ಸರಿಯಾಗಿ ಮಾಡ್ಕೊಂಡ್ರೆ, ನಿರ್ವಹಣೆ ಮಾಡ್ಕೊಂಡ್ರೆ ಈಲ್ಡ್ ಜಾಸ್ತಿ ತೆಗಿಬೇಕು.
ನಾವು ಪ್ರೈಸ್ಗೋಸ್ಕರ ಓನ್ಲಿ ಪ್ರೈಸ್ಗೋಸ್ಕರ ನಾವು ಹೊಲನ ಜಾಸ್ತಿ use ಮಾಡೋದು ಮಾಡೋ ಬೇಕಾಗಿಲ್ಲ. ಅವಶ್ಯಕತೆ ಇಲ್ಲ. ಹೌದು. ಸ್ವಲ್ಪ ಹೊಲದಲ್ಲೇ ನಾವು ಚೆನ್ನಾಗಿ ಮಾಡ್ಕೊಂಡ್ರೆ ಈಲ್ಡ್ ಜಾಸ್ತಿ ಬಂದ್ರೆ ಆಟೋಮೆಟಿಕ್ಲಿ ಅಲ್ಲಿ ವರ್ಕೌಟ್ ರೈತರಿಗೆ ತಮ್ಮ ಸಲಹೆಯನ್ನ ಏನ್ ಕೊಡ್ತೀರಾ? ಸಾವಯವ ಮಾಡಿ, ಸಾವಯವ ಕಡೆ ಹೋಗಿ. ಯಾಕಂದ್ರೆ ಇವತ್ತು ಭೂಮಿಯ ಫಲವತ್ತತೆನ ಕಾಪಾಡ್ಕೊಂಡ್ರೆ ಮುಂದಿನ ಪೀಳಿಗೆಗೆ ನಾವೇನಾದ್ರೂ ಉಳಿಸ್ಕೊಟ್ಟಂಗಾಗುತ್ತೆ. ಓಕೆ. ನಾವು ಕೇವಲ ಇವತ್ತಿನ ಒಂದಿನದ ದುಡ್ಡಿಗೋಸ್ಕರ ಯಾವ್ದಾವ್ದೋ ಕೆಮಿಕಲ್ಸ್ ನ ಬಳಸಿ ನಮ್ಮ ಈ ವಾತಾವರಣದ ಜೊತೆಗೆ ನಮ್ಮ ಆರೋಗ್ಯನೂ ಹಾಳು ಮಾಡ್ಕೊಂತಿದ್ವಿ. ಓಕೆ. ಅದನ್ನ ಅಟ್ ಲೀಸ್ಟ್ ಉಳಿಸ್ಕೊಂಡಂಗೆ ಹೋಗುತ್ತೆ. ಮುಂದಿನ ಪೀಳಿಗೆಗೂ ನಾವೇನಾದ್ರೂ ಉಳಿಸ್ಕೊಟ್ಟಂಗಾಗಿರುತ್ತೆ. ಆಯ್ತು, ಧನ್ಯವಾದಗಳು. ನಿಮ್ಮನ್ನ ರೈತರು ಏನಾದ್ರೂ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ ದೂರವಾಣಿ ಸಂಖ್ಯೆಯನ್ನು ಕೊಡ್ತೀರಾ? ಕೊಡ್ಬೋದು, ಏನ್ ತೊಂದರೆ ಇಲ್ಲ. ಆಯ್ತು, ಹೇಳ್ರಿ. 8867 50000 ನನ್ನ ದೂರವಾಣಿ ಸಂಖ್ಯೆ ಇದೆ. ಓಕೆ, ಧನ್ಯವಾದಗಳು ಸುರೇಶ್ ಗೌಡ್ರೆ. ಥ್ಯಾಂಕ್ ಯು ತಮ್ಮನ್ನು ನೋಡ್ಕೊಂಡು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಇಂಥ ಸುಧಾರಿತ ಟೊಮೆಟೊ ಕೃಷಿ ಮತ್ತು ಪಪ್ಪಾಯ ಕೃಷಿಯನ್ನ ಮಾಡಲಿ ಅಂತ ಹೇಳಿ ನಿಮ್ಮ ಪರವಾಗಿ ರೈತರಿಗೆ ನಾನು ಬೇಡ್ಕೊಳ್ತೀನಿ. ಸೊ ಇದೇ ರೀತಿಯಾಗಿ ನಿಮಗೆ ಹೆಚ್ಚು ಹೆಚ್ಚು ಲಾಭ ಬರಲಿ, ರೈತರಿಗೆ ಮಾರ್ಗದರ್ಶನ ಕೊಡಲಿ. ಜೀವಾಮೃತ, ಘನ ಜೀವಾಮೃತ, ಜೈವಿಕ ಗೊಬ್ಬರಗಳನ್ನು ಬಳಸ್ಕೊಂಡು, ಜೈವಿಕ ಕೀಟನಾಶಕಗಳನ್ನು ಬಳಸ್ಕೊಂಡು ಸಾವಯವ ಕೃಷಿನಲ್ಲಿ ಮಾಡಿದ್ರಿ ಅಂತಂದರೆ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಏನು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ತರಕಾರಿಗಳನ್ನು, ಹಣ್ಣುಗಳನ್ನು ಪೂರೈಸಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ತಾವು ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸರ್.